ಸರ್ ಈ ಗೋನಂದಾಜೆಲ್ಲ ಅದು ಬಳಸೋದ್ರಿಂದ ಮಣ್ಣು ತುಂಬ ಹೆಲ್ದಿ ಆಗುತ್ತೆ ಸರ್. ಮಣ್ಣು ತುಂಬ ಹೆಲ್ದಿ ಅಂದರೆ ತುಂಬ ಹೆಲ್ದಿ. ಮಣ್ಣು ಅಗದಿ ಸಾಫ್ಟ್ ಆಗುತ್ತೆ ಸರ್, ಮಣ್ಣು ಮೃದು ಆಗುತ್ತೆ. ಮತ್ತು ವೈಟ್ ರೂಟ್ಸು ಜಾಸ್ತಿ ಆಗುತ್ತೆ ಗಿಡಗಳಲ್ಲಿ ರೂಟ್ಸು. ಮತ್ತು ಅದನ್ನು ಹೊರತುಪಡಿಸಿ ಎರೆಹುಳುಗಂಟು ಯಥೇಚ್ಛವಾಗಿ ಹುಟ್ಕೊಳುತ್ತೆ ಸರ್ ಇದ್ರಾಗೆ. ಈ ಗೋನಂದಾಜಲ್ಲಿ ಎರೆಹುಳು ಯಥೇಚ್ಛವಾಗಿ ನೀವು ಭೂಮಿ ಸ್ವಲ್ಪ ಅಂದರೆ ಸಡನ್ನಾಗಿ ಹಾಕಿದ ನಂತರ 15-20 ದಿನಕ್ಕೆ ಎರೆಹುಳ ಬರೋಲ್ಲ. ಸ್ವಲ್ಪ ವೇಟ್ ಮಾಡಿ 1-1.5 ತಿಂಗಳ ನಂತರ ಎರೆಹುಳ ಸಾಕಷ್ಟು ಉತ್ಪಾದನೆ ಆಗ್ತದೆ ನಿಮ್ಮ ಭೂಮಿಯಲ್ಲಿ. ಆಟೋಮೆಟಿಕ್ ರೈತ ಮಿತ್ರ ಎರೆಹುಳು, ಆ ಎರೆಹುಳು ನಿಮ್ಮ ಭೂಮಿಯಲ್ಲಿ ಹುಟ್ಟುವಂತೆ ಅಂದರೆ ನೀವು ಕೃಷಿ ತ್ಯಾಜ್ಯಗಳನ್ನು ಅಡಿಕೆ ತೋಟದಲ್ಲಿ ಬಿಟ್ಟಿದ್ದಾದರೆ ಆ ಬಿಟ್ಟಂಥ ಕೃಷಿ ತ್ಯಾಜ್ಯ ಎಲ್ಲನೂ ಇದು ಎರೆಹುಳುಗಳು ಸ್ವೀಕರಿಸಿ ನಿಮ್ಗೆ ಅಲ್ಲೇ ಗೊಬ್ಬರ ಉತ್ಪಾದನೆ ಆಗಲಿಕ್ಕೆ ರೆಡಿ ಆಗ್ತದೆ. ಅದಕ್ಕೆ ರೈತರಾದವ್ರು ಏನು ಮಾಡಬೇಕು, ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಬಳಸ್ರಿ. ಯಾಕಂದರೆ ನಾನು ಪದೇ ಹೇಳಿದರೆ ಔಷಧಿ ಸೇಲ್ ಮಾಡಲಿಕ್ಕೋಸ್ಕರ ಹೇಳ್ತಾರಂತ ಕಲ್ಪನೆ ಅದ. ನಾನು ಅದರ ಜರೂರತ್ತು ಅವಶ್ಯಕತೆ ಇಲ್ಲ. ನಾನು ತಲುಪೋರಿಗೆ ಒಳ್ಳೆ ರೈತರು ಒಳ್ಳೆ ಮಾಡ್ತೀನಿ ಅಂತ ಆಸಕ್ತಿ ಇರ್ತಂಥ ರೈತರಿಗಾದರೂ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ಮಾತನಾಡ್ತಿದ್ದೀನಿ ಸರ್ ಅಷ್ಟೇ. ಇದರಿಂದ ನಾನು ಏನು ದೊಡ್ಡ ಶ್ರೀಮಂತ ಆಗುವಂಥ ಉದ್ದೇಶನೇ ಇಲ್ಲ. ಇದನ್ನು ಬಂದುಬಿಟ್ರೆ ನಮಗೆ 1 ಲೀಟ್ರಿಗೆ ಒಂದು 40-50 ರೂಪಾಯಿ ಉಳಿದ್ರೆ ಸಾಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಏನೋ ಶ್ರಮ ಬಿಟ್ಟು ಅಲ್ಲಿ ಇಲ್ಲಿ ಗೋಮೂತ್ರ ಮಜ್ಜಿಗೆ ಅಲ್ಲಿ ಅಡ್ಡಾತೆಲ್ಲ ತಿರುಗಾಡ್ಕೊಂಡು ನನ್ನ ಉದ್ದೇಶ ಏನು ಅಂದರೆ ಎಲ್ಲರೂ ಭೂಮಿ ಎಲ್ಲ ಹಾಳಾಗ್ತಾಯಿದೆ ಸರ್. ಕೆಮಿಕಲ್ ಹಾಕಿ ಒಂದು ಭೂಮಿಯಲ್ಲಿ ಸತ್ವನೇ ಕಳ್ಕೊಳ್ತಾ ಇದೆ. ಆ ಉದ್ದೇಶದಿಂದ ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡಬೇಕು ಅಂತಂದು ಇದೊಂದು ಸೇವೆ ಮಾಡ್ತಿದ್ದೀನಿ ವಿನಃ ನಾನು ಇದನ್ನು ಯಾವುದೇ ಒಂದು ಲಾಭಾಂಶ ಇಟ್ಕೊಂಡು ಮಾಡ್ಬೇಕಂತ ಯಾವುದೂ ಉದ್ದೇಶ ಇಲ್ಲ ಸರ್. ಎಲ್ಲದಕ್ಕೂ ಒಂದು ಖರ್ಚು ಇರ್ತದೆ, ರೈತರಿಗೆ ಗೊತ್ತಾಗ್ತದೆ. ಇವತ್ತೊಂದು ಕೂಲಿ ಏನದ ಅಂತ ರೈತರಿಗೆ ಗೊತ್ತಾಗ್ತದೆ. ಬಟ್ ನಾನು ಇಲ್ಲೊಂದು ಬಂದುಬಿಟ್ಟು ಇಷ್ಟೆಲ್ಲ ಗೋನಂದಾಜೆಲ್ಲ ಸ್ಟಾಕ್ ಮಾಡಿ ಇಲ್ಲೆಲ್ಲ ಕ್ಯಾನ್ ತುಂಬಿ ಒಂದು ಸ್ಟಿಕ್ಕರಿಂಗ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ನಾನು ತಲುಪಿಸ್ತೇನೆ ಅಂದರೆ ಅದು ಅಷ್ಟು ಈಜಿ ಆದಂಥ ಕೆಲಸ ಅಲ್ಲ ಸರ್, ತುಂಬ ಕಷ್ಟ ಇದೆ. ಹಾಗಾಗಿ ನಾನು ಜಾಸ್ತಿ ಮಾರ್ಜಿನ್ ಇಟ್ಕೊಂಡು ಇದನ್ನು ಕೊಡ್ತಾ ಇಲ್ಲ. ದಯವಿಟ್ಟು ರೈತರು ಇದ್ರ ಒಂದು ಸಾರಿ ಬಳಸಿ ಇದನ್ನು ರಿಸಲ್ಟ್ ನೋಡಿ ತದನಂತರ ನೀವು ಜಾಸ್ತಿ ತೊಗೊಳ್ರಿ ಅಂತ ಹೇಳಿಕೊಂಡು ಇಷ್ಟಪಡ್ತೀನಿ ಸರ್. ನಾನು ಒಂದೇ ಸಾರಿ ನಾನು 50 ಲೀಟ್ರ್ ತೊಗೊಂಡ್ರಿ 100 ಲೀಟ್ರ್ ತೊಗೊಂಡಂತ ಯಾರು ರೈತರಿಗೆ ಹೇಳಲ್ಲ ಸರ್. ನಿಮಗೆ ಸಾಧ್ಯ ಎಷ್ಟು ಮಾಡಬೇಕಂತ ಅನಿಸ್ತದನೋ ಅಷ್ಟೇ ಔಷಧಿ ಬಳಸ್ರಿ. ಅಷ್ಟೇ ಔಷಧಿ ಬಳಸಿ ನಿಮ್ಮ ರಿಸಲ್ಟ್ ಬಂದ ನಂತರ ಒಳ್ಳೇದು ಅನಿಸಿದರೆ ಕಂಟಿನ್ಯೂ ಮಾಡಿರಿ. ಯಾಕಂದರೆ ರೈತರು ದುಡ್ಡು ತುಂಬ ಶ್ರಮದ ದುಡ್ಡು ಇರುತ್ತೆ ಸರ್. ನಾನು ರೈತನೇ ಆಗಿರೋದ್ರಿಂದ ರೈತರಿಗೆ ದುಡ್ಡು ಯಾವ ಥರ ಬರುತ್ತೆ ಅಂತ ನನಗೆ ಮಾತ್ರ ಗೊತ್ತಿದೆ ಸರ್. ಕಮರ್ಷಿಯಲ್ ಆಗಿ ನಾನು ಇದನ್ನು ತಗೊಂಡಿಲ್ಲ. ರೈತರಿಗೆ ಒಂದೊಂದು ರೂಪಾಯಿಗೂ ನಾವು ಮನೆಯಲ್ಲಿ ಕೂಡಿಡ್ಬೇಕಾದ್ರೆ ಅಷ್ಟು ಶ್ರಮ ಇರುತ್ತೆ ಸರ್ ನಮಗೆ. ಅದಕ್ಕೆ ನನಗೆ ಅದರ ಅವೇರ್ನೆಸ್ ಅದ. ಇದು ರೈತರು ದುಡ್ಡು ತೊಗೊಳ್ಬೇಕಂದ್ರೆ ಇದ್ರಲ್ಲಿ ನಾನು ಪ್ಯೂರಿಟಿ ಇರ್ತದೆ, ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇನ್ನೂ ಒಂದು ನಿಮ್ಗೆ ಏನು ಹೇಳಿಸ್ಲಿಕ್ಕೆ ಬಯಸ್ತೀನಿ ಅಂದರೆ ಇದು ಮಿನಿಮಮ್ 1 ವರ್ಷಕ್ಕೆ ಇದು ಒಂದು ಸಾರಿ ಗೋನಂದಾಜಲ ನಾವು ಭೂಮಿಗೆ ಕೊಟ್ಟರೆ 3 ತಿಂಗಳ ಕೆಲಸ ಕೊಡುತ್ತೆ ಸರ್. ಗೋನಂದಾಜಲ 3 ತಿಂಗಳು ವರ್ಕ್ ಕೊಟ್ಟರೆ ಪ್ರತಿ 3 ತಿಂಗಳಿಗೆ ಒಂದೊಂದು ಸಾರಿ ನಾವು ಹಾಕಿದರೂ ಕೂಡ ಇರೋದೇ 12 ತಿಂಗಳು ನಮಗೆ ವರ್ಷಕ್ಕೆ ಬರೋದು. ಆ 12 ತಿಂಗಳಿಗೆ ಪ್ರತಿ 3 ತಿಂಗಳು ಒಂದು ಸಾರಿ ಕೊಟ್ಟರೆ 4 ಸಾರಿ ಆಗುತ್ತೆ ಸರ್. ಪ್ರತಿ ಒಂದು ಸಾರಿಗೆ ಈ 5 ಲೀಟ್ರಿಗೆ ಬಂದುಬಿಟ್ರೆ 300 ರೂಪಾಯಿ ಲೀಟ್ರ್ ಇದೆ ಸರ್ ಗೋನಂದಾಜಲ. 300 ರೂಪಾಯಿ ಲೀಟ್ರ್ ಅಂದರೆ ಇದು 5 ಲೀಟ್ರ್ ಟಿನ್ ಇರುತ್ತೆ ಸರ್. 5 ಲೀಟ್ರ್ ಟಿನ್ನು 1500 ಆಗುತ್ತೆ. ಈ 1500 1 ಎಕರೆಗೆ ಒಂದು ಸಾರಿಗೆ ಆಗುತ್ತೆ. ಒಂದು ಸಾರಿಗೆ ಹಾಕಿದರೆ 3 ತಿಂಗಳು ಯಾವುದೇ ಗೊಬ್ಬರದ ಅವಶ್ಯಕತೆ ಇಲ್ಲ ಸರ್. ಇನ್ನೊಂದು ತಲೆಯಲ್ಲಿ ಇಲ್ಲ ರೈತರಿಗೆ. ಇದನ್ನು ಹಾಕೋದ್ರಿಂದ ಬೇರೆ ಗೊಬ್ಬರ ಹಾಕಬೇಕು ಅನ್ನೋಂಥ ಅವಶ್ಯಕತೆ ಯಾವುದೂ ಇಲ್ಲ ಸರ್. ಇದರಲ್ಲಿ ಸಾಕಷ್ಟು ನ್ಯೂಟ್ರಿಯೆಂಟ್ ಸಿಗುತ್ತೆ. ನಿಮ್ಮ ಹೊಲಕ್ಕೆಲ್ಲ ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಅಷ್ಟು ಶ್ರಮಪಟ್ಟು ತಂದು ಅದನ್ನು ಹಾಕಿ ಲೇಬರ್ ಚಾರ್ಜು ಅದೆಲ್ಲ ತುಂಬ ಖರ್ಚು ಬರುತ್ತೆ ಸರ್ ರೈತರಿಗೆಲ್ಲ. ಅದಕ್ಕೆ ಈ ಒಂದು 5 ಲೀಟ್ರ್ ಗೋನಂದೆಲ್ಲ 1 ಎಕರೆಗೆ ಆಗುತ್ತೆ. ಇದು ಒಂದು ಟ್ರಿಪ್ ಕೊಟ್ಟಿಗೆ ಗೊಬ್ಬರದ ಶ್ರಮ ಇರುತ್ತೆ ಅಂತ ಪದೇ ಹೇಳ್ತಾನೆ ಇರ್ತೀನಿ ಸರ್. ಒಳ್ಳೆ ಇದಕ್ಕೆ 3 ವರ್ಷ ಬೆಳೆಯುವಂಥ ಮರ ಬರೀ ಒಂದೇ ವರ್ಷದಲ್ಲಿ ಬೆಳೆಯುವಂಥ ಅಷ್ಟೊಂದು ಪ್ರೋಟೀನ್ ಸಿಗುತ್ತೆ ಸರ್ ಗಿಡಗಳಿಗೆ, ಮರಗಳಿಗೆ. ಹೂವು ಆಗಲಿ ತರಕಾರಿ ಆಗಲಿ ಬೇಕಾದ ಬೆಳೆ ಇರಲಿ ಸರ್, ಅದು 3 ವರ್ಷಕ್ಕೆ ಬೆಳೆಯೋಂಥ ಗಿಡಗಳು ಒಂದೇ ವರ್ಷಕ್ಕೆ ಬೆಳೆಯುತ್ತೆ. ಈ 3 ತಿಂಗಳು ಬೆಳೆಯೋಂಥದ್ದು ಒಂದೇ ತಿಂಗಳು ಬೆಳೆಯುತ್ತೆ, ಚೆನ್ನಾಗಿ ಗ್ರೋತ್ ಬರುತ್ತೆ. ದಯವಿಟ್ಟು ಇದನ್ನು ಯಾಕೆ ಬಳಸಿ ಅಂತ ಪದೇ ಹೇಳ್ತೀವಿ ನಾವು ಅಂದರೆ ನಾನೇ ಮಾರಬೇಕು ಅಂತನೂ ಅಲ್ಲ. ನೀವೇ ಸಾಧ್ಯ ಆದರೆ ನೀವೇ ರೆಡಿ ಮಾಡ್ಕೊಳ್ಳಿ. ಆಗದೇ ಇದ್ದರೆ ನಾನು ಕಳಿಸ್ಕೊಡ್ತೀನಿ ಸರ್. ಇವಾಗ ಉದ್ದೇಶ ಒಂದೇ, ಭೂಮಿ ತಾಯಿ ಉಳಿಬೇಕಾಗದ. ಕೆಮಿಕಲ್ ಹಾಕಿ ಮುಂದೆ ಬರ್ತಕ್ಕಂಥ ನಮ್ಮ ಮಕ್ಕಳ ಕೈಯಲ್ಲಿ ವಿಷವನ್ನು ಕೊಟ್ಟು ಹೋಗುವಂಥ ಪರಿಸ್ಥಿತಿ ಬರ್ತದೆ. ಇವಾಗೆಲ್ಲ ಟಿ ವಿ ಮಾಧ್ಯಮದಲ್ಲಿ ಎಲ್ಲ ನೋಡ್ತಾ ಇದ್ದೀರಿ ಸರ್. ಈಗ ಕೆಮಿಕಲ್ ಯಾವ ಥರ ಮೊನ್ನೆ ಎಲ್ಲ ಇದನ್ನು ಮಾಡಿ ರಿಸರ್ಚ್ ಮಾಡಿದ್ರು ಸರ್. ಅದರಲ್ಲೆಲ್ಲ ತರಕಾರಿಯಲ್ಲಿ ಎಷ್ಟು ಕೆಮಿಕಲ್ ಸೇರಿಕೊಂಡಿದೆ ಅಂತ ಅದ್ರ ಬಗ್ಗೆ ಎಲ್ಲರೂ ನೋಡ್ತಾ ಇದ್ದಾರೆ ಸರ್. ಇದನ್ನು ಬಳಸಿ ನಾನು ಯಾಕೆ ಭೂಮಿ ತಾಯಿಯನ್ನು ಉಳಿಸೋಣ ಅಂದರೆ ಭೂಮಿ ತಾಯಿ ಉಳಿದ್ರೆ ನಾವು ಉಳಿತೀವಿ, ನಾವು ಉಳಿದ್ರೆ ಭೂಮಿ ತಾಯಿ ಉಳಿತದೆ. ಇದು ಎಲ್ಲ ಇದ್ದರೂ ಕೂಡ ನಾವು ರೈತರು ಬದುಕಲಿಕ್ಕೆ ಒಂದು ದಾರಿದೀಪ ಆಗ್ತದೆ. ಮುಂದೆ ಬರ್ತಕ್ಕಂಥ ನಮ್ಮ ಮಕ್ಕಳಿಗೆ ಮರಿಗೆ ಎಲ್ಲರಿಗೂ ನಾವು ಒಂದು ಒಳ್ಳೆಯ ವಿಷಯ ಇಲ್ಲದಂಥ ಒಂದು ಭೂಮಿನ ಮುಂದೆ ಬರ್ತಕ್ಕಂಥ ಮಕ್ಕಳಿಗೆ ಕೊಡೋ ಒಂದು ಉದ್ದೇಶದಿಂದ ಇದನ್ನು ಮಾಡ್ತೀವಿ ಸರ್. ಎಷ್ಟೋ ಜನಕ್ಕೆ ಅವೇರ್ನೆಸ್ಸು ಕೂಡ ಬಂದಿದೆ, ಎಷ್ಟೋ ಜನ ಬಳಸ್ತಾ ಇದ್ದಾರೆ.
ಅದಕ್ಕಿಂತ ನಾನು ಇದನ್ನು ಇಷ್ಟೆಲ್ಲ ಹೇಳಲಿಕ್ಕೆ ಯಾಕೆ ನಾನು ಇದನ್ನು ಮಾಡ್ತೀನಿ ಅಂದರೆ ಇದೇ ಉದ್ದೇಶ ಸರ್. ಇವಾಗ ಕೆಮಿಕಲ್ ತಿನ್ನೋದು ನೋಡಿ ಹೆಜ್ಜೆ ಹೆಜ್ಜೆಗೂ ಹಾಸ್ಪಿಟಲ್ ಸರ್. ಮೊದಲೆಲ್ಲ ನೀವು ಎಲ್ಲ ನೋಡಿದ್ದೀರಾ, 20-30 ವರ್ಷದಿಂದ ಒಂದು ತಾಲೂಕು ಐತಿ ಅಥವಾ ಒಂದು ಜಿಲ್ಲೆ ಇದೆ ಅಂದರೆ 1-2 ಹಾಸ್ಪಿಟ್ಲ್ ದೊಡ್ಡ ಹಾಸ್ಪಿಟ್ಲ್ ಇರ್ತಾಯಿದ್ವು ಸರ್, ಎಲ್ಲರೂ ಗೊತ್ತಿರೋಂಥ ವಿಷಯ. ಇವಾಗ ಬಂದುಬಿಟ್ರೆ ಒಂದು ತಾಲೂಕಿಗೆ ಹೋದರೆ ನಿಮಗೆ ಒಂದೊಂದು ಗಲ್ಲಿಯಲ್ಲಿಯೂ 4-6 ಹಾಸ್ಪಿಟ್ಲ್ ಒಂದು ರೋಡಲ್ಲಿ ಸಿಗುತ್ತೆ ಸರ್. ಇದಕ್ಕೆ ಉದ್ದೇಶ ಏನಂದರೆ ನಾವು ಬಳಸ್ತಕ್ಕಂಥ ತಿಂತಕ್ಕಂಥ ಆಹಾರ ನಾವು ಮೊದಲು ಇದ್ರಿಗೆ ಏನಂದರೆ ನಾವು ರೈತರೇ ಎತ್ತೆಚ್ಕೊಳ್ಬೇಕು ಸರ್. ನಾವು ರೈತರು ಎತ್ತೆಚ್ಕೊಂಡ್ರೆ ಏನಾಗುತ್ತೆ, ಭೂಮಿ ತಾಯಿ ಉಳಿತದ. ನಾವು 10 ಜನಕ್ಕೆ ವಿಷಮುಕ್ತ ಆಹಾರವನ್ನು ಕೊಡುವಂಥ ಶಕ್ತಿ ಇರೋದು ಮಾತ್ರ ನಮ್ಮ ರೈತನಿಗೆ ಮಾತ್ರ. ಅದು ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ಆ ಉದ್ದೇಶದಿಂದ ಈಗ ಏನಿದೆ, ನಾವು ಬದುಕಬೇಕು, ಮಕ್ಕಳು ಬದುಕಬೇಕು, ಒಂದು ಮುಂದಿನ ಫ್ಯೂಚರ್ ನಮ್ಗೆ ಹಿಂಗೆ ಉಳಿಬೇಕು ಅಂದರೆ ನಾವು ಆರ್ಗ್ಯಾನಿಕ್ಕಿಗೆ ಬರಲೇಬೇಕು. ನಾನೇ ಅಂತಲ್ಲ, ನೀವೇ ರೆಡಿ ಮಾಡ್ಕೊಳ್ರಿ, ಆಗದೇ ಇದ್ರೆ ಕಳಿಸ್ಕೊಡ್ತೀನಿ. ಇದನ್ನು ಬಿಟ್ಟು ಗೋನಂದಾಜೆಲ್ಲ ಬಿಟ್ಟು ನಿಮ್ಗೆ 10 ಪ್ರಾಡಕ್ಟ್ಸ್ ಇದ್ದಾವೆ ಆರ್ಗ್ಯಾನಿಕಲ್ಲಿ. ಸಾಧ್ಯವಾದವ್ರು ನೀವೇ ರೆಡಿ ಮಾಡ್ಕೊಳ್ರಿ, ಆಗದೇ ಇದ್ದರೆ ನಾವು ಕಳಿಸ್ಕೊಡ್ತೀವಿ. ಹೇಗೋ ಮಾಡಿ ಭೂಮಿ ತಾಯಿಯನ್ನು ಉಳಿಸೋಣ. ಇನ್ನೂ ಒಂದು ಸರ್ ಪ್ರಶ್ನೆ ಏನಂತಂದರೆ, ಎಷ್ಟೋ ರೈತರಿಗೆ ಕಲ್ಪನೆ ಏನದ ಅಂತಂದರೆ, ಈ ಆರ್ಗ್ಯಾನಿಕ್ ಬಳಸೋದ್ರಿಂದ ಇಳುವರಿ ಕಡಿಮೆ ಆಗ್ತದೋ. ಈಗ ಯಾಕಂದರೆ ದುಡ್ಡಿನ ಅವಶ್ಯಕತೆ ತುಂಬ ಸರ್. ಇವೆಲ್ಲ ಮಕ್ಕಳು ಫೀಸ್ ಕಟ್ಟಬೇಕಂದ್ರೆ ಒಂದು LKG UKG ಮಕ್ಳು ಇದ್ದಾವೆ ಅಂದರೆ ಒಂದು 20,000-30,000 ಸಾವಿರ ಖರ್ಚು ಬರ್ತೀನಿ. ನಾನು ಹೇಳೋದು ಮಿನಿಮಮ್ ಲಕ್ಷ ಗಂಟೆ ಕಟ್ಟಿಬಿಟ್ಟು ಕಲಿಸೋರು ಇದ್ದಾರೆ. ನಾನು ಮಿನಿಮಮ್ ಹೇಳ್ತಾಯಿದ್ದೀನಿ ಸರ್, 30,000-40,000 ಸಾವಿರ ಬೇಕು ಒಂದು ಮಗುನ ಖರ್ಚು ಮಾಡಬೇಕಂದ್ರೆ. ಅದಕ್ಕೆ ನಾನು ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಆರ್ಗ್ಯಾನಿಕ್ ಆದಂಥ ಪ್ರಾಡಕ್ಟ್ಸು ಇವೇನು ನೈಸರ್ಗಿಕವಾಗಿ ಸಿಗ್ತಕ್ಕಂಥ ನಾವೇನು ಪ್ರಾಡಕ್ಟ್ಗಳನ್ನು ರೆಡಿ ಮಾಡ್ತಾಯಿದ್ದೀವಿ, ಪ್ರತಿಯೊಂದನ್ನು ನಾನು ಟೆಸ್ಟ್ ಮಾಡಿ ಅದು ನನಗೆ ರಿಸಲ್ಟ್ ಬಂದ ತದನಂತರನೇ ನಾನು ಎಲ್ರಿಗೂ ಅಡ್ವೈಸ್ ಮಾಡೋದು ಸರ್. ಸುಮ್ಮನೆ ಯಾರಿಗೂ ಮಾಡಲ್ಲ. ಅದಕ್ಕೆ ನಾನು ಯಾರೋ ರೈತರು ಲಾಸಲ್ಲಿ ಕೂಡ ಬರಬೇಡ್ರಿ ಅಂತ ಪದೇ ಹೇಳ್ತೀನಿ. ಜಸ್ಟ್ ಬರೀ 5-10 ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ತರಿಸ್ಕೊಂಡು ರಿಸಲ್ಟ್ ನೋಡ್ಕೊಂಡು ತದನಂತರ ತರಿಸ್ಕೊಳ್ರಿ. ಮೇನ್ ಏನಪ್ಪ ಅಂದರೆ ಇನ್ನೂ ಒಂದು ನಾನು ಹೇಳಕ್ಕೆ ಹೊರಟಿದ್ದೆ, ಇವಾಗ ಇದರಿಂದ ಲಾಸ್ ಆಗುವಂಥ ಚಾನ್ಸು 100% ಕಡಿಮೆ ಸರ್. 100% ಇಳುವರಿ ಅನುಕೂಲ ಬಂದೇ ಬರ್ತದೆ. ನಾನು ಈ ಸುಮಾರು 2 ವರ್ಷದಿಂದ ಗೋನಂದಾಜೆಲ್ಲ ನಾನು ಕೊಡ್ತಾಯಿದ್ದೀನಿ. 100% ಇಳುವರಿ ತೆಗೆದಿದ್ದಾರೆ. ಎಲ್ಲರದ್ದು ಒಂದೇ ಥರ ಬರೋಲ್ಲ. ಕೆಲವೊಂದು ಸಾರಿ ಏನಾಗ್ತಿದೆ ಅಂದರೆ ವಾತಾವರಣದಲ್ಲಿ ಏರುಪೇರು ಇರುತ್ತೆ ಸರ್. ನಾವು ಯಾವುದೇ ಪ್ರಾಡಕ್ಟ್ ಹಾಕಲಿ, ಯಾವುದೇ ಕೆಮಿಕಲ್ ಹಾಕಲಿ, ಯಾವುದೇ ನಾವು ಆರ್ಗ್ಯಾನಿಕ್ ಪ್ರಾಡಕ್ಟ್ ಹಾಕಲಿ, ನೀವೇನು ವೇರಿಯೇಷನ್ ಆಗ್ತಾ ಇರುತ್ತೆ ಸರ್. ಕ್ಲೈಮೇಟ್ ವೇರಿಯೇಷನ್ ಆದಾಗ ಯಾರಿಗೂ ಏನು ಮಾಡಲಿಕ್ಕಾಗಲ್ಲ. ಮೊದಲೆಲ್ಲ ತುಂಬ ಬರ ಬರ್ತಾಯಿತ್ತು, ಇವಾಗ ಅದು ಕೂಡ ಕಡಿಮೆ ಇದೆ ಸರ್. ಬರ ಅಂತ ಏನಿಲ್ಲ, ಆಲ್ಮೋಸ್ಟು ಇದನ್ನು ಬಳಸೋದ್ರಿಂದ ಇಳುವರಿಯಲ್ಲಿ ಏನು ವ್ಯತ್ಯಾಸ ಇಲ್ಲ ಸರ್. ಇನ್ನೂ ಜಾಸ್ತಿ ಬರುತ್ತೆ ವಿನ ನಾನು ಹೇಳಲ್ಲ, ನಾನು ಪ್ರಾಡಕ್ಟ್ ಹೇಳಬೇಕು. ನಾನು ಸುಮ್ಮನೆ ಹೇಳಿದರೆ ಅದು ಚೆನ್ನಾಗಿರಲ್ಲ. ಅವ್ರು ಬೆಳೆಸ್ತಕ್ಕಂಥ ರೈತನಾಗ ಎಷ್ಟೋ ಜನ ಫೋನ್ ಮಾಡಿ ಹೇಳ್ತಾರೆ, ಸರ್ ನನಗೆ ವರ್ಷ ಬರೋಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿನೇ ಬಂದಿದೆ ಸರ್, ನನಗೆ ರಿಸಲ್ಟ್ ಕೂಡ ತುಂಬ ಉತ್ತಮ ಅನಿಸಿದೆ, ನನ್ನ ಭೂಮಿನೂ ಉಳಿದಿದೆ ಸರ್ ಅಂತ ಹೇಳ್ತಾರೆ. ಅದರಿಂದ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಸರ್. ಇದರಲ್ಲಿ 100% ಫ್ಯೂರ್ ಇದೆ. 100% ಇದು ನೈಸರ್ಗಿಕ ಸರ್. ನೈಸರ್ಗಿಕ ಲಿಕ್ವಿಡ್ ಇರ್ತದೆ. 100% ನೀವು ತಪ್ಪು ತಿಳ್ಕೊಬೇಡ್ರಿ. ಇದು ನ್ಯಾಚುರಲ್ಲಾಗಿ ನಾವು ರೆಡಿ ಮಾಡಿ ಫರ್ಮೆಂಟೇಷನ್ ಮಾಡಿರ್ತೀವಲ್ಲ, ತುಂಬ ಪವರ್ಫುಲ್ ಆಗಿರುತ್ತೆ. ಪವರ್ಫುಲ್ ಆಗಿರೋದ್ರಿಂದ ಏನಾಗುತ್ತೆ ಅಂತಂದರೆ, ಪವರ್ಫುಲ್ ಇರುತ್ತೆ. ಹಾಗಾಗಿ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಸರ್. ಅದ್ರ ಬಗ್ಗೆ ಯಾರು ಡೌಟ್ ಇಟ್ಕೊಳ್ಳಿಕ್ಕೆ ಏನು ಹೋಗುವಂಥ ಅವಶ್ಯಕತೆ ಇಲ್ಲ. ಅದು ನಿಮ್ಮ ಇಳುವರಿ ವರ್ಷಕ್ಕಿಂತ ಈ ವರ್ಷಕ್ಕೆ ನಾನು ಕಡಿಮೆ ಬರುತ್ತೆ ಆರ್ಗ್ಯಾನಿಕ್ ಬಳಸಿದ್ರಂತೆ ತಲೆಯಲ್ಲಿದ್ದರೆ ತೆಗೆದು ಹಾಕಿಬಿಡಿ. ಯಾಕಂದರೆ ಇದು 100% ನಾನು ಮಾಡಿ ನೋಡಿ, ನಾನು ಒಬ್ಬ ರೈತ, ನಾನು ಬೆಳಗಾದರೆ ಹೊಲದಲ್ಲೇ ಇರೋನು, ನಾನು ಇದರೆಲ್ಲ ಅನುಭವಿಸಿದ್ದೀನಿ. ಚೆನ್ನಾಗಿ ರಿಸಲ್ಟ್ ಇದೆ ಸರ್. ಅದಕ್ಕೆ ಇದನ್ನು ಬಳಸ್ಕೊಂಡ್ರೆ ನಾವು ನಿಮಗೇನು ಆರ್ಥಿಕವಾಗಿ ಹಿನ್ನಡೆ ಆಗುವಂಥ ಚಾನ್ಸ್ ಏನಿಲ್ಲ ಸರ್. 100% ನೀವು ಕೆಮಿಕಲ್ ಹಾಕಿದಾಗ ಏನು ನಿಮಗೆ ರಿಸಲ್ಟ್ ಕಂಡಿದ್ದೀರೋ ಅದಕ್ಕಿಂತ ಇನ್ನೂ 10% ಜಾಸ್ತಿ ಬರುತ್ತೆ. ಬಟ್ ನಾನು ಒತ್ತಾಯವಾಗಿ ಹೇಳಲ್ಲ, ಅಷ್ಟಂತರೂ ಬಂದೇ ಬರುತ್ತೆ ಸರ್. ನಾರ್ಮಲ್ಲಾಗಿ ನೀವು ಕೆಮಿಕಲ್ ಹಾಕಿದಾಗ ಏನು ಬೆಳೆದಿರ್ತೀರೋ ಅಷ್ಟು ರಿಸಲ್ಟ್ ಬಂದೇ ಬರುತ್ತೆ. ಅದ್ರ ಬಗ್ಗೆ ಏನಿಲ್ಲ. ಇದನ್ನು ಯಾಕೆ ಬಳಸ್ರಿ ಅಂದರೆ ಹೇಳಿದ ಇಷ್ಟೊತ್ತು ನಾನು ಭೂಮಿ ಉಳಿಲಿ, ಇದ್ರ ಜೊತೆಯಲ್ಲಿ ರೈತರ ಆರ್ಥಿಕ ಪರಿಸ್ಥಿತಿ ತುಂಬ ಕಡಿಮೆ ಬರೋದು. ಏನಾಗಿದೆ ಅಂತಂದರೆ, ಇವಾಗೆಲ್ಲ ಕೆಮಿಕಲ್ ಬಂದುಬಿಟ್ರೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಸರ್. ಇಲ್ಲಿ ಬೆಳಗಾವಿ ಡಿಸ್ಟಿಕಲ್ಲಿ ಒಬ್ಬ ರೈತರು ಇಲ್ಲೇ ಬಂದಿದ್ರು ತಗೊಳ್ಳಿಕ್ಕೆ. ಒಂದು ವರ್ಷಕ್ಕೆ 18-20 ಚೀಲ ಒಂದು ಗೊಬ್ಬರ ಹಾಕ್ತಾರೆ ಸರ್. ಕಬ್ಬು ಬೆಳೆಗಾರರು. ನಾನು ವಿಚಿತ್ರ ಅನ್ನಿಸ್ತು, 20 ಚೀಲ ಗೊಬ್ಬರ ಹಾಕಿ 1 ಎಕರೆ ಹೇಗೆ ತಡ್ಕೊಳ್ಳುತ್ತೆ ಅಂತಂದು ಭಾಳ ಅಬ್ಸರ್ವ್ ಮಾಡಿದೆ ಸರ್ ನಾನು. ಅವ್ರು ಹೇಳ್ತಾರೆ ಅದು ಹಾಕಲಿಲ್ಲ ಅಂದ್ರೆ ಬರಲ್ರಿ ಸರ್ ಅಂತಂದರು. ನಾನು ಏನೇ ಸರ್, ನೀವು ಸಡನ್ನಾಗಿ ಆರ್ಗ್ಯಾನಿಕ್ಕಿಗೆ ಬರೋದಕ್ಕಿಂತ ಸ್ವಲ್ಪ ಸ್ಟೆಪ್ಪು ಇದು ಇನ್ನೂ ಒಂದು ಸರ್. ಇದನ್ನು ಕೆಮಿಕಲ್ ಜೊತೆ ಬಳಸಂಗಿಲ್ಲ. ಫಸ್ಟ್ ಒಣೆದು ಕೆಮಿಕಲ್ ಹಾಕಿ 8-10-15 ದಿನದ ನಂತರ ಬಳಸಲಿಕ್ಕೆ ನಡೀತದೆ. ಯಾವುದೇ ಆದಂಥ ತೊಂದರೆ ಆಗಲ್ಲ. 10-15 ದಿನ ಗ್ಯಾಪಲ್ಲಿ ಅದನ್ನು ಕೂಡ ಬಳಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬನ್ನಿ ಸರ್ ಅಂತ ಹೇಳಿದ್ದೀನಿ. ತುಂಬ ತೊಗೊಂಡೋಗಿದ್ದಾರೆ, ಚೆನ್ನಾಗಿದೆ ರಿಸಲ್ಟ್ ಅಂತೂ ಕೂಡ ಹೇಳಿದ್ದಾರೆ ಸರ್. ಅದಕ್ಕೆ ಈ ಥರ ಕಮರ್ಷಿಯಲಾಗಿ ಏನು ಹೊಡ್ತಾ ಬೀಳಲ್ಲ ಸರ್. ಇದರಿಂದ ಬಳಸ್ಬೋದು, ವರ್ಷ ಬರುವಷ್ಟೇ ರಿಸಲ್ಟ್ ಬರ್ತದೆ. ಇನ್ನೂ ಒಂದು ಏನಂತಂದರೆ, ಇದು ಖರ್ಚು ಕಡಿಮೆ ಸರ್. ಇದು ಯಾವ ಥರ ಅಂತಂದರೆ, ಇದು ಬಂದುಬಿಟ್ರೆ ನಾನು ಹೇಳಿದೆ 12 ತಿಂಗಳು ಇರುತ್ತೆ ವರ್ಷಕ್ಕೆ. 3 ತಿಂಗಳಿಗೆ ಒಂದು ಸಾರಿ ಕೊಟ್ಟರೆ ಇದು 1500 ರೂಪಾಯಿ 3 ತಿಂಗಳಿಗೆ ಒಂದು ಸಾರಿ ಅನ್ಕೊಳ್ರಿ. 1 ಎಕರೆ ಎಕ್ಸಾಂಪಲ್ ಮಾಡೋಣ. ಇವಾಗ 1 ಎಕರೆ ಕಬ್ಬಿದೆ ಅಥವಾ ಅಡಿಕೆ ಇದೆ ಅಂದರೆ
5 ಲೀಟ್ರ್ ಗೋನಂದ ಜಲ ಒಂದು ಸಾರಿ ಬಿಟ್ಟರೆ 3 ತಿಂಗಳು ಕೆಲಸ ಕೊಡುತ್ತೆ. ನಾವು ಒಂದು ವರ್ಷದಲ್ಲಿ 4 ಸಾರಿ 3 ತಿಂಗಳು ಒಂದು ಸಾರಿ ಕೊಟ್ಟು 4 ಸಾರಿ ಕೊಡ್ತೀವಿ ಅನ್ಕೊಳ್ರಿ. 4 ಸಾರಿ ಗೋನಂದ ಜಲ ಕೊಟ್ಟರೆ 6,000 ರೂಪಾಯಿ ಖರ್ಚು ಬರುತ್ತೆ ಸರ್. ಈ ಕಬ್ಬು ಬೆಳೆಗಾರರು ಅಡಿಕೆ ಬೆಳೆಗಾರ ಕಬ್ಬಿನವ್ರು ಅನ್ಕೊಂಡು ಒಂದು 25-30 ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಸರ್. ಇದು ಬರೀ 6,000 ರೂಪಾಯಿದಾಗ ಕೆಲಸ ಕೊಡುತ್ತೆ. 6,000 ರೂಪಾಯಿದಲ್ಲಿ ಕೆಲಸ ಕೊಡುತ್ತೆ, ಇದು ರಿಸಲ್ಟ್ ಕಡಿಮೆ ಬರುತ್ತೆ ಅಂತ ತಲೆಯಲ್ಲಿ ಯಾರು ಇಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮಗೆ ಡೌಟ್ ಇದ್ದರೆ ಸ್ವಲ್ಪ ಮಾಡಿ ನೋಡಿ, ಸ್ವಲ್ಪ ಮಾಡಿ ಮಣ್ಣು ಯಾವ ಥರ ಡೆವಲಪ್ ಆಯಿತು. ಇಲ್ಲ ನೀವು ನೋಡ್ತಾನೆ ರೈತರಾದವ್ರು ಡೈಲಿ ಹೊಲಕ್ಕೆ ಹೋಗ್ತಾನೆ ಇರ್ತಾರೆ, ಇವತ್ತು ಹೆಂಗಿತ್ತು, ಮಣ್ಣು ಹೆಂಗಿದೆ, ಕೆಮಿಕಲ್ ಹಾಕಿದಾಗ ಹೆಂಗಿತ್ತು, ಎಲ್ಲ ಅಬ್ಸರ್ವೇಷನ್ ತುಂಬ ಜನ ಮಾಡೋದು ಕಡಿಮೆ ಸರ್. ಅದರಲ್ಲಿ ಸ್ವಲ್ಪ ತುಂಬ ಜನ ತಿಳುವಳಿಕೆ ಇರೋರು ಮಾಡ್ತಾ ಇರ್ತಾರೆ, ನನಗೆ ಹೇಳ್ತಾರೆ ತಿಳುವಳಿಕೆ, ಸರ್ ಈ ಇದರಲ್ಲಿ ರಿಸಲ್ಟ್ ಹಿಂಗೆ ಇದೆ ಅಂತ ನನಗೆ ಗೊತ್ತು. ಈಗ ನಾನು ಬೆಳೆಯೋದು 4ರಿಂದ 8 ಕ್ರಾಪ್ ಬೆಳಿತೀನಿ ಅನ್ಕೊಳ್ರಿ. ಈ ರೈತರು ಕರ್ನಾಟಕದಲ್ಲಿ ನಾನಾ ನಮೂನಿ ಬೆಳೆ ಬೆಳೀತಾರೆ, ಎಲ್ಲ ಅನುಭವ ನನಗೆ ಇರ್ಲಿಕ್ಕಾಗಲ್ಲ. ಇದರಲ್ಲಿ ನಮ್ಮದು ಏನಾದರೂ ತಪ್ಪಿದ್ರೆ ಎಲ್ಲರೂ ನನಗೆ ಮೆಸೇಜಲ್ಲಿ ಹೇಳ್ಬೋದು, ಇಲ್ಲ ಫೋನ್ ಮಾಡಿ ಸರ್ ಈ ಥರ ಇದೆ, ಈ ಥರ ರೆಡಿ ಮಾಡಿ ಅಂತ ಕೂಡ ನನಗೇನು ತಿಳುವಳಿಕೆ ಇರೋರು ಜನರು ಇರ್ತಾರೆ ಸರ್. ಅವರು ಕೂಡ ನನಗೆ ಹೇಳ್ಬೋದು, ಈ ಥರ ಮಾಡಿ ಸರ್ ಚೆನ್ನಾಗಿ ಬರುತ್ತೆ, ಈ ಥರ ಕೊಡಿ. ಎಷ್ಟೋ ಜನ ಫೋನ್ ಮಾಡಿ ಹೇಳ್ತಾರೆ, ಸರ್ ಇಂಥ ರೋಗನೇ ಹೋಗಿದೆ, ಮಣ್ಣು ಹಿಂಗೆ ಆಗಿದೆ, ಬೇರು ಹಿಂಗೆ ಆಗಿದೆ, ಇದು ಯಾವ ಥರ ಗ್ರೋತ್ ಬರ್ತಾ ಇದೆ. ಹೊಳ್ಳಿ ಸರ್ ಇನ್ನೊಂದು ಒಬ್ಬರು ತೆಂಗಿನ ಗಿಡಕ್ಕೆ ಸಸಿಗಳಿಗೆ ಓದಿದ್ರು, ಇಷ್ಟೇ ಸರ್ ಇಷ್ಟಿಷ್ಟು ಗಿಡ 1.5 ವರ್ಷದ್ದು, ಅದು ಗರಿಗಳು ಬಿಚ್ಚಿರಲಿಲ್ಲ. ರೈತರು ಫೋನ್ ಮಾಡಿಬಿಟ್ಟು ಸರ್ ಇದನ್ನು ಬಳಸೋದ್ರಿಂದ ನಾನು ಅರ್ಧ ತೋಟಕ್ಕೆ ಬೆಳೆಸಿದ್ದೀನಿ, ಇನ್ನು ಅರ್ಧ ತೋಟಕ್ಕೆ ಗೋಣದ ಜಲ ಹಾಕಿದ್ದೀನಿ, ಒಂದು ಅರ್ಧ ತೋಟಕ್ಕೆ ಬೇರೆ ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಈ ಥರ ಕೊಟ್ಟಿದ್ದೀನಿ, ಅದು ಗರಿಗಳು ಬೇಗ ಬಿಚ್ಕೊಂಡಿದೆ ಸರ್ ಅಂತ ಹೇಳಿದರು. ಸರ್ ಅದಕ್ಕೆ ಇಮ್ಯುನಿಟಿ ಪವರ್ ತುಂಬ ಇದೆ, ಆದ್ದರಿಂದ ಋತುಮತಿ ಆಗ್ತಾವೆ ಜನ್ಮಗಳು, ಆ ಥರ ಈ ಬೇಗ ಋತುಮತಿ ಆಗ್ತಾರಲ್ಲ ಆ ಥರ ಅದಕ್ಕೆ ಯೂನಿಟಿ ಪವರ್ ಜಾಸ್ತಿ ಬಂದಾಗ ಆ ಮರ ಆಟೋಮೆಟಿಕ್ಕಾಗಿ ಆ ಥರ ಬರುತ್ತೆ ಸರ್ ಅಂತ ಹೇಳಿದೆ. ಅವ್ರು ರೈತರೇ ನನಗೆ ಅನುಭವ ಹೇಳ್ತಾರೆ ಸರ್, ನಾ ಎಲ್ಲ ಪ್ರತಿಯೊಂದು ಕ್ರಾಪು ಬೆಳಿಲಿಕ್ಕಾಗಲ್ಲ. ರೈತರು ತುಂಬ ಚೆನ್ನಾಗಿ ಇದ್ರ ಬಗ್ಗೆ ನನಗೆ ರೆಸ್ಪಾನ್ಸ್ ಮಾಡ್ತಾರೆ ಸರ್, ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ, ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ರೈತರು. ಅದಕ್ಕೆ ನಾನು ಹೇಳ್ತಾ ಇರೋದು ಏನಂದರೆ ಖರ್ಚು ಕಡಿಮೆ, 6,000 ರೂಪಾಯಿದಾಗ ಒಂದು ವರ್ಷ 1 ಎಕರೆ ಮುಗಿದು ಹೋಗ್ತದೆ. 20-30 ಸಾವಿರ ಖರ್ಚು ಮಾಡೋ ಬದಲಾಗಿ ಬರೀ ಆರ್ಥಿಕವಾಗಿ ಒಂದು ಸದೃಢನಾಗ್ತಾನೆ ಸರ್ ರೈತರು. ತಾವೇ ರೆಡಿ ಮಾಡ್ಕೊಂಡ್ರಂತೂ ಯಾವುದೂ ಇದನ್ನೇ ಇಲ್ಲ, ಈಸಿಯಾಗಿ ಅವ್ರದ್ದು ಆರ್ಥಿಕ ಪರಿಸ್ಥಿತಿ ಡೆವಲಪ್ ಆಗ್ತದೆ. ಆಗದಿದ್ದವ್ರು ಒಂದು 6,000 ರೂಪಾಯಿ ಖರ್ಚು ಮಾಡ್ಕೊಂಡು ನನ್ನ ಕಡೆ ನನ್ನಂಥವ್ರು ಮಾಡ್ತಿರ್ತಾರಲ್ಲ ಅವ್ರ ಕಡೆ ತೊಗೊಂಡು ಹಾಕಲಿಕ್ಕೆ ಅಡ್ಡಿ ಇಲ್ಲ ಅಂತಂದು ನಾನು ಹೇಳಿಕ್ಕೆ ಬಯಸ್ತೀನಿ ಸರ್.